ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀಂ ಭಗವಾನ್ ಷಡಿ ಸದ್ಗುರು ಸಾಯಿನಾಥ ದೇವತಾಭ್ಯೋ ನಮಃ. ಭಗವಾನ್ ಷಡಿ ಸದ್ಗುರು ಸಾಯಿನಾಥರನ್ನ ನಮಸ್ಕಾರ ಮಾಡ್ತಾ, ಗುರು ಅಂತಕ್ಕಂಥ ಈ ಅಕ್ಷರಗಳಲ್ಲಿ ಎಷ್ಟು ವಿಶೇಷವಾಗಿದೆ ನೋಡಿ. ಗುರುವಿನಿಂದ ಬಂದಂತಹ ವಿದ್ಯೆ, ಗುರು ಅಂತಕ್ಕಂಥದ್ದು ಜೀವನದ ಒಂದು ಪ್ರಮುಖವಾದಂತಹ ಒಂದು ಬೆಳಕು. ಮನುಷ್ಯನಿಗೆ ಆ ಗುರುವಿನ ಬೆಳಕು ಯಾರೊಬ್ಬರ ಹಣೆಯ ಮೇಲೆ ತನ್ನಲ್ಲಿ ಒಂದು ಹೆಚ್ಚಿನ ರೀತಿ ಶಕ್ತಿ ಬೀಳುತ್ತೋ ಆ ವ್ಯಕ್ತಿ ತನಗೇ ಗೊತ್ತಿದ್ದಂಥ ರೀತಿ ಯಾವತ್ತೂ ಪ್ರಜ್ವಲಿಸ್ತಾ ಇರ್ತಾನೆ. ವಿದ್ಯೆ ಅಂತಕ್ಕಂಥದ್ದು ಬಹಳ ವಿಶೇಷ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದರೆ ಒಬ್ಬ ಮನುಷ್ಯ ವಿದ್ಯಾವಂತನಾಗಬೇಕಾದ್ರೆ ಅವನ ಹಿಂದೆ ಒಂದು ಪ್ರಮುಖವಾದಂತಹ ವಿಶೇಷವಾದಂತಹ ಬಹಳಷ್ಟು ಶಕ್ತಿಯಾದಂಥ ಒಂದು ಗುರುವಿನ ಒಂದು ಅಂಶ ಬೇಕು, ಅಂದರೆ ಗುರುವಿನ ಆಶೀರ್ವಾದ ಬೇಕು. ಯಾವೊಬ್ಬ ವ್ಯಕ್ತಿಗೆ ಗುರುವಿನ ಅನುಗ್ರಹವಾಗುತ್ತೋ ಆತನ ಜೀವನದಲ್ಲಿ ತನ್ನ ಸಾಧನೆಗೆ ತಕ್ಕಂತೆ ಗುರುವಿನ ಮಾರ್ಗದರ್ಶನವಾಗುತ್ತೋ ಆಗ ತನ್ನ ಜೀವನ ಹೊಂಗಿರಣದ ಥರ ಬಹಳ ವಿಶೇಷವಾದಂಥ ರೀತಿಯಲ್ಲಿರುತ್ತೆ. ಸೂರ್ಯ ರಶ್ಮಿ ನೋಡಿದಾಗ ಪ್ರತಿಯೊಬ್ಬರಿಗೂ ಸಂತೋಷ ಆಗುತ್ತೆ. ಯಾವೊಬ್ಬ ವ್ಯಕ್ತಿ ಎಂತಹ ಒಂದು ಶಕ್ತಿ ಇದ್ರೂ ಸಹಿತ ತನ್ನ ಶಕ್ತಿಗೆ ಮತ್ತಷ್ಟು ಶಕ್ತಿ ಸೇರಲಿ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಇರುತ್ತೆ. ಆದರೆ ಸೂರ್ಯನ ಕಿರಣಗಳಂತಕ್ಕಂಥದ್ದು ಹೇಗೆ ಪ್ರಭಾವವಾಗಿ ಬೀರುತ್ತೋ ಹಾಗೆ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಅಷ್ಟು ವಿಶೇಷವಾಗಿರುತ್ತೆ. ಇವತ್ತು ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಹಾಗೆ ನಮ್ಮ ಮಹರ್ಷಿ ವಾಣಿಯಲ್ಲೂ ಸಹಿತ ಗುರುಗಳನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಒದಗುತ್ತಾ ಇದೆ. ಭಗವಾನ್ ಷಡಿ ಸದ್ಗುರು ಸಾಯಿನಾಥರ ದರ್ಶನ ಇವತ್ತು ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಅಂತಲೇ ಹೇಳಬಹುದು. ಯಾಕೆಂದರೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನ ನಮ್ಮ ಕಾರ್ಯಕ್ರಮದಲ್ಲಿದೆ. ಅದು ಬಹಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಜೊತೆಗೆ ಮುಂದಿನ ದಿನಗಳಲ್ಲಿ, ತುಂಬ ಸಮೀಪ ದಿನಗಳಲ್ಲಿ ಭಗವಾನ್ ಷಡಿ ಸದ್ಗುರು ಸಾಯಿನಾಥರ ಯಾತ್ರೆ ನಡೆಸಬೇಕು ಅನ್ನೋದನ್ನು ನಾನು ತುಂಬ ದಿನಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದೀನಿ, ನೀವು ಕೇಳ್ತಾನೆ ಇದ್ದೀರಿ. ಗುರುಗಳು ಇನ್ನೂ ನಿಖರವಾದಂತಹ ಮುಹೂರ್ತವನ್ನು ಫಿಕ್ಸ್ ಮಾಡಿದಿರ, ಇನ್ನೂ ಅದರ ಬಗ್ಗೆ ಹೇಳ್ತಾನೆ ಹೋಗ್ತಾ ಇದ್ದಾರಲ್ಲ ಅಂತಕ್ಕಂಥ ಮನಸ್ಥಿತಿ ನಿಮ್ಮದಾಗಿರ್ಬೋದು. ಆದರೆ ಅವರು ಕರೀದಿರಾ, ನಾನು ಹೊರಡಲಿಕ್ಕೆ ಎಲ್ಲಾಗತ್ತೆ. ಯಾತ್ರೆಗಳನ್ನು ಎಲ್ಲಿಗೆ ಹೊರಡಬೇಕು ಅಂದ್ಕೊಂಡ್ರು ನಿಂತ ಕಾಲ ಮೇಲೆ ಹೊರಡುವಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಆದರೆ ಶಿರಡಿಯಿಂದ ಕರೆಯೋಲೆ ಬರೆದಿರಾ ಯಾರೊಬ್ಬರು ಹೊರಡ್ಲಿಕ್ಕಾಗೋದಿಲ್ಲ. ಇದು ಸತ್ಯ. ಗುರುಜಿ, ಸುಮಾರು ಜನ ಹೇಳ್ತಾರೆ ಬಹಳಷ್ಟು ವರ್ಷಗಳಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದೀನಿ, ಅದ್ರಲ್ಲಿ ನಾನು ಒಬ್ಳು, ಆದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಭಗವಂತನೇ ಕರ್ಸ್ಕೊಳ್ಬೇಕು. ನಿಜ ಅಲ್ಲೇ ಗುರುಜಿ? ಖಂಡಿತ. ಅಲ್ಲಿನ ಮಹಿಮೆನೇ ಹಾಗೆ. ಆತ ಕರೆದಾಗ ನಾವು ಹೊರಡಬೇಕು. ನಮ್ಮಲ್ಲಿ ಹಣಕಾಸಿದೆ, ಜನ ಬೆಂಬಲ ಇದೆ, ಬೇಕಾದಷ್ಟು ಕಡೆ ಆ ಒಂದು ಮಹಾರಾಷ್ಟ್ರದಿಂದಲೂ ಸಹಿತ ನಾವು ರೆಕಮೆಂಡ್ ತಗೊಂಡ್ಬೇಕಾದ್ರೆ ಮುಂದೆ ಹೊರಡ್ಬೋದು. ಯಾರ ರೆಕಮೆಂಡ್ ಏನು ಬೇಕಾಗುತ್ತೆ ಆತ ರೆಕಮೆಂಡ್ ಮಾಡಿ ನೀನು ಬಾ ದರ್ಶನಕ್ಕೆ ಅಂದಾಗ ಒಂದು ಕ್ಷಣನೂ ನಿಲ್ಲಿಕ್ಕೆ ಆಗೋದಿಲ್ಲ. ನಾವು ಕಾಯ್ತಾನೆ ಇದ್ದೀವಿ, ಭಗವಂತ ಯಾವಾಗ ನೀನು ನನ್ನ ಕರಿತೀಯಪ್ಪ, ನೀನು ಕರೆದಾಗ ನಾನು ಬರಬೇಕು, ನನ್ನ ರಾಜ್ಯದ ಜನತೆ ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಿನ್ನ ಅನುಷ್ಠಾನನ ಇಲ್ಲಿ ಮಾಡಲಿಕ್ಕೆ ನನಗೆ ದಾರಿ ಮಾಡಿಕೊಡು ತಂದೆ ಅಂತ ನಾನು ಬಾಬಾ ಅವರ ಮುಂದೆ ನಂದು ಒಂದು ಅಪ್ಲಿಕೇಶನ್ ಇಟ್ಟಿದ್ದೇನೆ. ಅವರು ಯಾವಾಗ ಕರೀತಾರೋ ನಾನು ಆವಾಗ ಹೊರಡಬೇಕು. ಹಾಗೆ ನನ್ನ ಪ್ರಯತ್ನದಲ್ಲೂ ನಾನು ಸದಾಕಾಲ ಪ್ರಯತ್ನಿಸ್ತಾ ಇದ್ದೀನಿ. ನಿಮ್ಮ ಮುಂದೆನೇ ನಾನು ಭಗವಂತನ ಪ್ರಾರ್ಥಿಸ್ತಾನೂ ಇದ್ದೀನಿ ಸಹಿತ. ಆದರೆ ಆ ದಿನ ಈಗ ಬಂದಾಯಿತು. ಬೆಂಗಳೂರಿನಿಂದ ಶಿರಡಿ ತನಕ ನಮ್ಮ ಪ್ರಯಾಣ ಸಿದ್ಧತೆಗೊಳ್ತಾ ಇದೆ. ಆ ಸಿದ್ಧತೆಗೆ ಅದರದೇ ಆದಂತಹ ಒಂದು ರಥ ಸಹಿತ ನಡೀತಾ ಇದೆ. ಆ ರಥದಲ್ಲಿ ವಿರಾಜಮಾನನಾಗಿ ಭಗವಾನ್ ಷಡಿ ಸದ್ಗುರು ಸಾಯಿನಾಥರನ್ನ ಇಲ್ಲಿಂದಲೇ ನಮ್ಮ ಜೊತೆ ಕರ್ಕೊಂಡು ಶಿರಡಿಯತ್ತ ನಮ್ಮ ಪಯಣ. ಶಿರಡಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಪ್ರಮುಖವಾದಂತಹ ಬಾಬಾ ದೇವಾಲಯಗಳ ಅಲ್ಲೂ ದರ್ಶನ. ನನ್ನೊಂದಿಗೆ ಬರ್ತಕ್ಕಂಥವರಿಗೆ ಪ್ರಮುಖವಾದಂತಹ ಬಾಬಾ ದೇವಾಲಯಗಳ ದರ್ಶನ ಮಾಡಿಸಿ. ನೀವೆಲ್ಲರೂ ಹೋದರೆ ಬಾಬಾರವರ ಸಮಾಧಿ ಮತ್ತು ಬಾಬಾರವರಿರ್ತಕ್ಕಂಥ ಆಲಯ ಶಿರಡಿ ಗ್ರಾಮಕ್ಕೆ ಮಾತ್ರ ಹೋಗ್ತಿದ್ದೀರಿ, ಶಿರಡಿಯಲ್ಲಿ ನೋಡ್ಕೊಂಡು ಬರ್ತಿದ್ದೀರಿ. ಆದರೆ ಈ ಬಾರಿ ನಮ್ಮಲ್ಲಿ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು? ಅದು ಚಿತ್ರೀಕರಣ ಆದಮೇಲೆ ಗೊತ್ತಾಗತ್ತೆ. ನಿಜಕ್ಕೂ ಬಾಬಾರವರು ವಾಸ ಮಾಡ್ತಾ ಇದ್ದಂಥ ಸ್ಥಳ. ಬಾಬಾರವರು ಕೂತು ವಿಶ್ರಾಂತಿ ಕಾಲದಲ್ಲಿ ಅವರು ಅನುಷ್ಠಾನ ಮಾಡ್ತಾ ಇದ್ದಂಥ ಸ್ಥಳ. ತಾವು ದೈವಾಂಶ ಸಂಭೂತನಾಗಿರ್ತಕ್ಕಂಥ ತನ್ನಲ್ಲೂ ಒಂದು ದೈವತ್ವವನ್ನು ನೋಡ್ತಾ
ಭಗವಂತನ ದರ್ಶನ ಮಾಡಿದಂಥ ಸ್ಥಳ. ಅಶ್ವವನ್ನ ತಾನು ಅರಣ್ಯದಲ್ಲಿ ಕಾಡಲ್ಲಿ ಕೂತು ಅಶ್ವವನ್ನ ಇಂಥದ್ದೇ ಜಾಗದಲ್ಲಿದೆ ಅಂತ ಹೇಳಿದಂಥ ಒಂದು ವಿಶೇಷವಾದಂತಹ ಪ್ರಮುಖವಾದಂತಹ ಸ್ಥಳ. ಬಾಬಾರವರ ಮೂಲ ಸ್ಥಳ, ಮೂಲ ಸಾನ್ನಿಧ್ಯಗಳು ಒಂದೊಂದಲ್ಲ ಸಾಕಷ್ಟು ವಿಶೇಷವಾಗಿದೆ. ಹತ್ತಾರು ಸಾವಿರಾರು ಶ್ವಾನಗಳನ್ನ ಒಂದೆಡೆ ಸೇರಿಸಿ ಅದಕ್ಕೆ ಆಹಾರವನ್ನು ಕೊಡ್ತಾ ಇದ್ದಂತಹ ಸ್ಥಳ. ಇವೆಲ್ಲವನ್ನು ಸಹಿತ ಚಿತ್ರೀಕರಿಸಿ ನಿಮ್ಮ ಮುಂದೆ ತರಬೇಕು ಅನ್ನೋದೇ ನಮ್ಮ ಜಿ ಕನ್ನಡ ವಾಹಿನಿಯ ಮಹರ್ಷಿ ವಾಣಿಯ ಮೂಲ ಉದ್ದೇಶ. ವೀಕ್ಷಕರೇ, ಈಗ ಸ್ವರ ಜ್ಯೋತಿಷ್ಯ ವಿಭಾಗ. ಹಾಗಾಗಿ ಬನ್ನಿ, ಈಗ ಮೊದಲನೇ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಕೇಳೋಣವಾ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುಳಾ ಅವ್ರೆ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಮಗ ಪಕ್ಕದಲ್ಲೇ ಇದ್ದಾರಾ ಮಂಜುಳಾ ಅವ್ರೆ? ಆಯ್ತು. ಮಂಜುಳಾ ಅವರೇ, ಮಗ ಪಕ್ಕದಲ್ಲೇ ಇದ್ದಾರಾ? ಹಾ, ಇದಾರೆ. ಮಾತಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳು. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಹಾ ಹಾ. ಸೊ ನಮ್ಮ ಬಿ ಮುಗಿಸಿ 2 ವರ್ಷ ಆಗಿತ್ತು, ಎಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ ಸರಿಗೆ. ಈಗ ಸದ್ಯಕ್ಕೆ ಯಾವ್ದೋ ಒಂದು ಚಿಕ್ಕ ಆಫೀಸಲ್ಲಿ ಸಿಕ್ಕಿದೆ. ಸೊ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನಾದ್ರು ಗೌರ್ಮೆಂಟ್ ಕೆಲಸ ಸಿಗೋದು ಏನಾದ್ರು ಇದೆಯಾ, ಅಥವಾ ನನ್ನ ಲೈಫ್ ಹೇಗಿರುತ್ತೆ ಮುಂದಕ್ಕೆ ಅಂತ ಸ್ವಲ್ಪ ಗೊತ್ತಾಗ್ಬೇಕಾಗಿದೆ. ಮತ್ತೊಮ್ಮೆ ತಮ್ಮ ಹೆಸರು ಹೇಳಿ. ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್, ನಿಮ್ಮ ಭವಿಷ್ಯತ್ತು ತುಂಬಾ ಚೆನ್ನಾಗಿದೆ. ಓಕೆ. ನಿಮ್ಮ ಭವಿಷ್ಯದಲ್ಲಿ ಒಂದೊಂದು ದಿವಸವೂ ಸಹಿತ ನೀವು ಹಾಕೋ ಪ್ರತಿಯೊಂದು ಹೆಜ್ಜೆನೂ ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿದೆ. ಸಮಸ್ಯೆಗಳಂತಕ್ಕಂಥದ್ದು, ಕಷ್ಟಗಳಂತಕ್ಕಂಥದ್ದು ಎಲ್ಲ ನಿಮ್ಮ ಬಾಲ್ಯದಲ್ಲೇ ಮುಗಿದಿದೆ. ಇನ್ನು ಮುಂದಿನ ದಿನಗಳು ಸಾಕಷ್ಟು ಯಶಸ್ಸನ್ನು ಕಾಣಬಹುದು ತಾವು. ಆದರೆ ಯಾವುದೇ ಕಾರಣಕ್ಕೂ ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಪ್ರತಿ ಪೌರ್ಣಮಿ ಕಾಲದಲ್ಲಿ, ಪ್ರತಿ ತಿಂಗಳು ಪೌರ್ಣಮಿನಲ್ಲಿ ಒಂದು ಬೇವಿನ ವೃಕ್ಷದ ಹತ್ರ ಒಂದು ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬೆಳಕನ್ನೇ ನೋಡ್ತೀರಿ. ಬೇವಿನ ಮರದ ಹತ್ರ ದೀಪ ಹಚ್ಚೋದು, ಪೌರ್ಣಮಿ ದಿವಸ ಬೇವಿನ ಮರಕ್ಕೆ ದೀಪ ಹಚ್ಚೋದು, ಇದನ್ನು ಮಾಡಿದ್ರೆ ಒಳ್ಳೆ ಯಶಸ್ಸಾಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ಬೆಳಿಗ್ಗೆ ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಆಫೀಸ್ಗೆ ಹೊರಡುವಾಗ, ಅಥವಾ ಬೆಳಿಗ್ಗೆ ಎದ್ದು ಬೇಗ ಈ ಡ್ಯೂಟಿ ಮುಗಿಸ್ಕೊಂಡ್ ನಂತರ ಆಫೀಸ್ಗೆ ಹೊರಡೋದು, ಇದನ್ನು ಮಾಡಿ. ಮತ್ತೋರ್ವರು ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಮ್ಮ ಹೆಸರು ಮುರುಡಪ್ಪ ಅಂತ, ದಾವಣಗೆರೆಯಿಂದ. ಮತ್ತೊಮ್ಮೆ ಹೇಳಿ ನಿಮ್ಮ ಹೆಸರು. ಮುರುಡಪ್ಪ ಅಂತ. ಮುರುಡಪ್ಪ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಪ್ಪ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ ಗುರುಜಿ. ನೀವು ಗುರುಜಿ ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಪ್ಪ, ಹೇಳಿ. ಗುರುಜಿ, ನಮ್ಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಕನಸುಗಳು ಬಹಳ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾವೆ ಸ್ವಾಮೀಜಿ. ನಿದ್ದೆ ಬರ್ತಾ ಇಲ್ಲ. ನಿದ್ದೆ ನನಗೆ ಒಂದೊಂದು ದೊಡ್ಡ ಸಮಸ್ಯೆ ಆಗಿದೆ ಸ್ವಾಮೀಜಿ. ನೆಮ್ಮದಿಯಾಗಿ ನಿದ್ದೆ ಬರಬೇಕು. ಹೌದು ಗುರುಜಿ, ನೆಮ್ಮದಿಯಿಂದ ನಿದ್ದೆ ಬರ್ಬೇಕು. ಆ ನೆಮ್ಮದಿ ನಿದ್ದೆಗೋಸ್ಕರ ನಾನೊಂದು ತಂತ್ರ ರಹಸ್ಯ ಹೇಳ್ತೀನಿ, ಬರ್ಕೊಳ್ಳಿ. ಗುರುಜಿ, ನೀವು ಮಲಗುವಂತ ಸ್ಥಳದಲ್ಲಿ ಹೇಳಿ ಗುರುಜಿ. ಮಲಗುವಂತ ಸ್ಥಳದಲ್ಲಿ ಫಸ್ಟು ಸ್ವಲ್ಪ ಶುದ್ಧಿ ಇರಬೇಕು. ಇನ್ನೊಂದು, ಯಾವತ್ತು ನಾವು ಮಲಗುವಂತ ಸ್ಥಳ ಶುದ್ಧಿ ಇಲ್ಲ ಅಂದ್ರೆ ಖಂಡಿತ ಈ ತರ ದುಸ್ವಪ್ನಗಳು ಬೀಳುತ್ತೆ ಮತ್ತು ಇಲ್ಲದಂತ ರೀತಿ ಅಚಾತುರ್ಯಗಳು ಆಗುತ್ತೆ, ಅನಾರೋಗ್ಯಕ್ಕೂ ದಾರಿ ಆಗುತ್ತೆ. ಮಲಗೋ ಸ್ಥಳ ಶುದ್ಧಿ ಇರಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 2 ವಿಳೆದೆಲೆ, ಅಂದ್ರೆ ಯಾರೊಬ್ಬರಿಗೆ ನಿದ್ದೆ ಬರ್ದಿರಾ, ಬಹಳ ಕೆಟ್ಟ ಕನಸುಗಳಿದ್ದು, ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದ್ದು, ಅಂದ್ರೆ ರಾತ್ರಿ ಮಲಗಿದಾಗ ವಿಪರೀತ, ಬೆಳಗ್ಗೆ ಎದ್ರೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ನೋವು ಶುರು ಆಗುತ್ತೆ, ಅಥವಾ ಅರ್ಧ ತಲೆನೋವು ಬರುತ್ತೆ. ರಾತ್ರಿ ಹೊತ್ತು ಬಹಳ ಮೈಕೈ ನೋವು ಇರುತ್ತೆ, ಒಂಥರ ಮೈಯೆಲ್ಲ ಭಾರ ಒಂಥರ ಇದಾದಂಗ ಆಗುತ್ತೆ ಗುರುಜಿ. ಅದೇ ಮೈ ಭಾರ ಬರೋದು, ಮೈಕೈ ನೋವಿರೋದು, ದುಸ್ವಪ್ನಗಳು ಬೀಳೋದು, ತುಂಬಾ ಒಂಥರ ಭೀತಿ ಬರುವಂತದ್ದು, ಮತ್ತು ಇದ್ದಕ್ಕಿದ್ದಂಗೆ ರಾತ್ರಿ ಒಂಥರ ಮೈಯೆಲ್ಲ ಒದ್ದೆ ಆಗುವಂತದ್ದು, ಇಂತಹ ಸನ್ನಿವೇಶಗಳಿದ್ರೆ 2 ವಿಳೆದೆಲೆ, 2 ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆನಲ್ಲಿ 2 ವಿಳೆದೆಲೆನಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಗಿಡದ ಬೇರು ಅಥವಾ ಬೆಟ್ಟದ ನೆಲ್ಲಿಕಾಯಿ ಗಿಡದ ಒಂದು ಕಡ್ಡಿನೋ ಒಂದು ಕೊಂಬೆನೋ ಏನಾದ್ರು ಪರವಾಗಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಗಿಡದ ಬೇರಾಗ್ಲಿ, ಬೆಟ್ಟದ ನೆಲ್ಲಿಕಾಯಿ ಗಿಡದ ಕಡ್ಡಿ ಆಗ್ಲಿ, ಒಟ್ಟು ಬೆಟ್ಟದ ನೆಲ್ಲಿಕಾಯ್ದು ಯಾವ್ದಾದ್ರು ಒಂದು ಕಡ್ಡಿ ಆದ್ರೂ ಪರವಾಗಿಲ್ಲ. ಆ ಕಡ್ಡಿನ ವಿಳೆದೆಲೆನಲ್ಲಿ ಒಂದು ವೃತ್ತಾಕಾರ ಹಾಕ್ಬೇಕು. ಅದನ್ನ ಆ ವೃತ್ತಾಕಾರ ಬರಿಬೇಕಾಗಿರ್ತಕ್ಕಂತಹದ್ದು ಎಣ್ಣೆಯಿಂದ, ಯಾವ್ದಾದ್ರೂ ತೈಲ ಪರವಾಗಿಲ್ಲ, ಯಾವ್ದಾದ್ರೂ ಒಂದು ತೈಲದಿಂದ ಆ ಬೆಟ್ಟದ ನೆಲ್ಲಿಯ ಕಡ್ಡಿನ ತೆಗೆದುಕೊಂಡು ತೈಲದಲ್ಲಿ ಅದ್ದುಕೊಂಡು ಒಂದು ವಿಳೆದೆಲೆ ಮೇಲೆ ವೃತ್ತಾಕಾರ ಬರಿಬೇಕು. ಒಂದು ಸರ್ಕಲ್ ಹಾಕ್ಬೇಕು, ರೌಂಡ್.
ಆ ರೌಂಡ್ ಹಾಕಿ ಅದರ ಮಧ್ಯದಲ್ಲಿ 4 ರೇಖೆಗಳಿರ್ತಕ್ಕಂಥ ಒಂದು ಬಾಕ್ಸ್ ಬರೀತಕ್ಕಂಥದ್ದು. ರೇಖೆ ಆ ವೃತ್ತಾಕಾರದ ಒಳಗಡೆ ಒಂದು ಬಾಕ್ಸ್ ಬರಿಬೇಕು. ಹಾ ಗುರುಜಿ. ಬಾಕ್ಸ್ ಬರೆದು ಅದರೊಳಗಡೆ ಗ ಅಂತಕ್ಕಂಥ ಒಂದೇ ಅಕ್ಷರ ಗ ಬರಿಬೇಕು. ಗಾ. ಹಾ, ಗ ಬರೆದು ಅದನ್ನ ಸುರುಳಿ ಸುತ್ತತಕ್ಕಂತಹದ್ದು. ಅಂದ್ರೆ ವಿಳೆದೆಲೆನ ಸುರುಳಿ ಸುತ್ಕೋಬೇಕು. ಹಾ ಗುರುಜಿ. ಸುರುಳಿ ಸುತ್ತಿ ಆ ಕಡೆ ಕೊನೆ ಈ ಕಡೆ ಕೊನೆ ಎರಡೂ ಕೊನೆಗೂ ಸ್ವಲ್ಪ ದಾರ ಕಟ್ಟಿಬಿಟ್ಟು ಅದನ್ನ ನಿಮ್ಮ ತಲೆ ದಿಂಬು ತಳಗಡೆ ಇಟ್ಕೊಂಡ್ರೆ ಎಂಥ ಕೆಟ್ಟ ಕನ್ಸಿದ್ರು ಕೆಟ್ಟ ಕನ್ಸು ಬೀಳೋದಿಲ್ಲ. ಮೈ ಬೆವರ್ತಕ್ಕಂಥದ್ದಾಗ್ಲಿ ಅಥವಾ ಸ್ಥಳದಲ್ಲಿ ಏನಾದ್ರು ದೋಷಗಳಿದ್ರೆ ಆಗ್ಲಿ ಅಥವಾ ಏನಾದ್ರು ದಾಟಿದ್ರು ಸಹಿತ ಅಥವಾ ಯಾರಾದ್ರೂ ತಂತ್ರ ಪ್ರಯೋಗಗಳನ್ನು ಮಾಡಿದ್ರು ಈ ಎಲೆ ನಿಮ್ಮ ತಲೆ ಕೆಳಗಿದ್ರೆ ಖಂಡಿತವಾಗ್ಲೂ ನಿಮಗೆ ಇಂಥ ಸಮಸ್ಯೆ ಬರಲ್ಲ. ನೆಮ್ಮದಿಯುತವಾದಂತ ನಿದ್ದೆ ಬರುತ್ತೆ. ಜೊತೆಗೆ ಸ್ಥಳದಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಇನ್ನೊಂದು ಎಲೆ ಇರುತ್ತೆ. ನಾನು 2 ಎಲೆ ಹೇಳಿದ್ದೆ. ಒಂದು ಎಲೆನ ಈ ತರ ಮಾಡಬೇಕು. ಮತ್ತೊಂದು ಎಲೆ ಇರುತ್ತೆ. ಆ ಮತ್ತೊಂದು ಎಲೆನ ತಾಮ್ರದ ಚೊಂಬಾಗ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ನೀರಿಟ್ಬಿಟ್ಟು ನೀರೊಳಗಡೆ ಆ ಎಲೆನ ಹಾಕಿ ಅದು ನಿಮ್ಮ ತಲೆ ಹತ್ರನೇ ಇರಬೇಕು. ಇದಿಷ್ಟು ಮಾಡಿದ್ರೆ ಸಾಕು, ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಮುರುಡಪ್ಪ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ವಿರಾಮಕ್ಕೂ ಮುನ್ನ ಕರೆಗೆ ಹೇಳ್ತಾ ಇದ್ರಿ ನೀವು ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೊಡ್ತೇನೆ ಅಂತ. ಅವ್ರಿಗೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗ್ತಿದೆ, ತುಂಬಾ ಕಷ್ಟ ಆಗ್ತಿದೆ, ಹಣದ ಸಮಸ್ಯೆ ಅಂದ್ರಿ ಅಂತ ಹೇಳಿದ್ರು. ಅದಕ್ಕೆ ಏನ್ ಹೇಳ್ತೀರಾ ಗುರುಜಿ ಪರಿಹಾರವನ್ನ? ಇವರು ಪ್ರತಿ ಮಂಗಳವಾರ ರಾಹುಕಾಲದಲ್ಲಿ ಒಂದು ಕೆಂಪು ವಸ್ತ್ರದ ಮೇಲೆ ಶ್ರೀಮಂತ ಬರೆದು ಆ ಶ್ರೀಮಂತ ಬರಿಬೇಕಾಗಿರತಕ್ಕಂಥದ್ದು ಶ್ರೀಗಂಧದಿಂದ. ಶ್ರೀಗಂಧಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಗಂಧ ತೆಗೆದು ಆ ಗಂಧನ್ನ ಅದನ್ನ ಬರಿಬೇಕಾದಂತಹದ್ದು ಜಾಲಿ ಹೂ ಆಗ್ಲಿ, ಜಾಲಿ ಹೂ ಅಂತ ಜಾಲರಿ ಹೂ ಅಂತ ಬರುತ್ತೆ. ಜಾಲರಿ ಹೂವಿನ ಕಡ್ಡಿ ಆಗ್ಲಿ ಅಥವಾ ಮಲ್ಲಿಗೆ ಗಿಡದ ಕಡ್ಡಿ ಆಗ್ಲಿ ಅಥವಾ ಜಾಜಿ ಮಲ್ಲಿಗೆ ಅಂತ ಬರುತ್ತಲ್ಲ ಅದ್ರ ಕಡ್ಡಿ ಆಗ್ಲಿ, ಆ ಕಡ್ಡಿ ತೆಗೆದುಕೊಂಡು ಆ ಕಡ್ಡಿನ ಶ್ರೀಗಂಧದಲ್ಲಿ ಅದ್ಕೊಂಡು ಕೆಂಪು ವಸ್ತ್ರದ ಮೇಲೆ ಅಕ್ಷರ ಬರಿತಕ್ಕಂಥದ್ದು. ಕೆಂಪು ವಸ್ತ್ರದ ಮೇಲೆ ನೀವು ಅಕ್ಷರನ ಶ್ರೀಮಂತಕ್ಕಂಥದ್ದನ್ನು ಬರೆದು ಲಕ್ಷ್ಮಿನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಏನೇ ಇದ್ರೂ ಸಹಿತ ಎಂತಹ ಕುಂಠಿತವೇ ಇದ್ರೂ ಅದು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಏನಾರೊಂದಷ್ಟು ಸಿಹಿನ ನೈವೇದ್ಯ ಮಾಡಿ ಸಣ್ಣ ಮಕ್ಕಳಿಗೆ ಹಂಚಿ. ಈ ಒಂದು ಅನುಷ್ಠಾನವನ್ನ 3 ತಿಂಗಳ ತನಕ ನೀವು ಮಾಡ್ಕೊಂಡು ಹೋಗೋದ್ರಿಂದ ಸಾಕಷ್ಟು ಶೀಘ್ರವಾಗಿ ಕೆಲಸಗಳು ಸಿದ್ಧಿ ಆಗುತ್ತೆ. ಇನ್ನು 3 ತಿಂಗಳಂತೂ ಸ್ವಲ್ಪ ಕಷ್ಟ ಇದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. 3 ತಿಂಗಳ ನಂತರವೇ ನಿಮ್ಮ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ 3 ತಿಂಗಳ ಒಳಗಡೆ ಬರ್ತಕ್ಕಂಥ ದೋಷಗಳಿಗೆ ಇದು ಪರಿಹಾರ ಮಾಡಿ. ಒಳ್ಳೆದಾಗಲಿ. ಗುರುವಾರ ಇವತ್ತು ಗುರುಗಳ ವಾರ, ಹಾಗಾಗಿ ಗುರುಗಳ ದರ್ಶನವನ್ನ ಗುರುಗಳ ಮುಖೇನವೇ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವೇ? ಯಾಕಂದ್ರೆ ಹಿರಿಯರು ಹೇಳ್ತಾರೆ ಗುರುಮುಖೇನ ದೇವದರ್ಶಿಯಾಮಿ ಅಂತ. ಹಾಗಾಗಿ ಇವತ್ತು ಗುರುವಾರದಂದು ನಾವೆಲ್ಲರೂ ಹೋಗೋಣ ಬಹಳ ವಿಶೇಷವಾದ ಬಾಬಾನ ಸನ್ನಿಧಾನಕ್ಕೆ. ಬನ್ನಿ, ಎಲ್ಲರೂ ಮನಸ್ಸಿನಲ್ಲೇ ಜಪಿಸೋಣ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಅಂತ ಭಜಿಸ್ತಾ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಏಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರುಗಳಿಗೂ ಇವತ್ತು ತಾವು ನೋಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಇದೊಂದು ಭೂ ಕೈಲಾಸ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕರುಣಾಮಯಿ ಶ್ರೀ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಹೇಳಿದಾಗ ಈತ ತನ್ನ ಕಣ್ಗಳಿಂದಲೇ ಸಮಸ್ಯೆಗಳನ್ನು ದೂರ ಮಾಡತಕ್ಕಂಥ ಮಹಾನ್ ಚೈತನ್ಯ ಶಕ್ತಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಮಂದಿರ. ಬಾಬಾರವರನ್ನ ಶಿರ್ಡಿಯಲ್ಲಿ ನೋಡಿದ್ದೀರಿ, ಇಲ್ಲೂ ನೋಡ್ತಾ ಇದ್ದೀರಿ. ಶಿರ್ಡಿಯಲ್ಲಿರ್ತಕ್ಕಂಥ ಸಮಸ್ತ ಸದ್ಗುರು ಶ್ರೀ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಅಲ್ಲಿನ ಪ್ರಧಾನವಾದಂತಹ ಮೂರ್ತಿ ಏನಿದೆ, ಅದೇ ಮೂರ್ತಿಯನ್ನು ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂತಹ ಅದೇ ಕುಟುಂಬಸ್ಥರು ಈ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಯಾವುದೇ ತರಹ ಜಾತಿ ಮತ ಭೇದವಿಲ್ಲದಿರ ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಪ್ರತಿಯೊಬ್ಬರಿಗೂ ಸಹಿತ ಬಾಬಾ ಬೇಕಾಗಿರ್ತಕ್ಕಂಥವ್ರು. ಅಂತಹ ಬಾಬಾರವರ ದರ್ಶನಕ್ಕೆ ಶಿರ್ಡಿಗೆ ನಮ್ಮ ಯಾತ್ರೆ ಸಿದ್ಧವಾಗಿದೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದಲ್ಲಿ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಸಂಕಲ್ಪ ಇದನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೇವೆ.
ನಮ್ಮ ಸಂಕಲ್ಪದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಸಫಲವಾಗಿ ಸಮಸ್ತರು ಸುಖ ಸಂತೋಷ ನೆಮ್ಮದಿಯಿಂದಿದ್ದು ಎಲ್ಲರೂ ಶಾಂತಿಯಿಂದ ಇದ್ದು ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಿ ಜಲಚರಗಳು ಮತ್ತು ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಸಹಿತ ವಿಶೇಷವಾದಂತಹ ರೀತಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತೇಳಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಈ ಒಂದು ವಿಶೇಷವಾದಂತಹ ಸೇವೆಯನ್ನು ಎಲ್ಲರೂ ಸೇರಿ ಮಾಡೋಣ. ನೀವು ಮನೆಯಲ್ಲೇ ಕೂತು ಈ ಕಾರ್ಯಕ್ರಮವನ್ನು ನೋಡ್ತಿದ್ದರೂ ಸಹಿತ ಬಾಬಾರವ್ರನ್ನ ಸ್ಮರಿಸ್ತಕ್ಕಂಥದ್ದು, ಬಾಬಾರವರ ನಾಮಾಂಕಿತವನ್ನು ಪಠನೆ ಮಾಡ್ತಕ್ಕಂಥದ್ದು. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. శరణం శరణం సాయి శరణం బాబా శరణం శరణం సాయి చరణం గంగా యమున సంగమ సమానం ఏ క్షేత్రమైన తీర్థమైన సాయే మా పాండురంగడు కరుణామయుడు సాయే ఏ క్షేత్రమైన తీర్థమైన సాయే మా పాండురంగడు కరుణామయుడు సాయే సాయి శరణం బాబా శరణం శరణం సాయి చరణం గంగా యమున సంగమ సమానం. బుద్ధులు వేడిన బాలకు అగుపించాడు విఘ్నేశ్వరుడై పిల్ల పాపల కోరిన వారిని కరుణించాడు సర్వేశ్వరుడై తిరగలి చక్రం తిప్పి వ్యాధిని అరికట్టాడు విష్ణురూపుడై మహర్షి శ్యామకు మారుతిగాను మరికొందరికి దత్తాత్రేయుడుగా యద్భావం తద్భవతని దర్శనమిచ్చాడు ధన్యుల చేశాడు. సాయి శరణం బాబా శరణం శరణం సాయి చరణం గంగా యమున సంగమ సమానం ఏ క్షేత్రమైన తీర్థమైన సాయే మా పాండురంగడు కరుణామయుడు సాయే సాయి శరణం బాబా శరణం శరణం సాయి చరణం గంగా యమున సంగమ సమానం. మా పాపాల తొలగించు దీపాల నీవే వెలిగించినావయ్యా మమ్ము కరుణించినావయ్యా జన్మ జన్మాల పుణ్యాల పంటల్లే నిన్ను దర్శించినామయ్యా మేము తరించినామయ్యా మా పాపాల తొలగించు దీపాల నీవే వెలిగించినావయ్యా మమ్ము కరుణించినావయ్యా జన్మ జన్మాల పుణ్యాల పంటల్లే నిన్ను దర్శించినామయ్యా మేము తరించినామయ్యా. పసిపాప మనసున్న ప్రతి మనిషిలోనూ పరమాత్ముడున్నాడని
వాడు పరిశుద్ధుడవుతాడని గోళీల ఆటల్లో కొండంత సత్యం చాటావు ఓ సాయి. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః, సద్గురు సాయి నమో నమః. ఓం సాయి నమో నమః, శ్రీ సాయి నమో నమః, జయ జయ సాయి నమో నమః. I've been seeing Zee Kannada for about a week now, and I'm quite impressed with the way he speaks, and people seems to be very happy around him. I've just come to take his blessings. ಆನಂದ ಗುರುಜಿ ನಡೆಸ್ಕೊಡ್ತಾರೆ ಪ್ರೋಗ್ರಾಮ್ನ ಡೈಲಿ ನೋಡ್ತಾ ಇದ್ದೀನಿ ಮಾರ್ನಿಂಗು. ಅವ್ರು ಹೇಳೋದು ಕೆಲವೊಂದು ಗಿಡಮೂಲಿಕೆ ಆಗಿರ್ಬೋದು ಅಥವಾ ತಂತ್ರ ಭಾಗ ಆಗಿರ್ಬೋದು, ಪೂಜೆ ಬಗ್ಗೆ ಆಗಿರ್ಬೋದು, ಅವರು ಅದನ್ನೆಲ್ಲ ಪ್ರತಿಯೊಂದು ನಾನು ಪ್ರಯತ್ನ ಪಟ್ಟಿದ್ದೀನಿ ಕೂಡ. ಅದ್ರ ಪ್ರಕಾರ ನನಗೆ ಸಕ್ಸಸ್ ಕೂಡ ಆಗಿದೆ.